ಹಲೋ, ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ನವಿಲಿಂದು ರಂಗೋಲಿ ಬಿಡಿಸೋಣ. ಇದಕ್ಕೆ ಚುಕ್ಕೆ 7ರಿಂದ 4 ಚುಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಈ ಥರ ಮಾಡ್ಕೊಳ್ಳೋಣ, ಈ ಥರ ಬಿಡಿಸ್ಕೊಳ್ಳೋಣ. ಈ ಥರ ಆಗಿದೆ. ಇವಾಗ ಇದಕ್ಕೆ ಕತ್ತು ಮಕ ಎಲ್ಲ ಬಿಡಿಸ್ಕೊಳ್ಳೋಣ. ಈ ಥರ. ಇವಾಗ ಇದಕ್ಕೆ ರೆಕ್ಕೆಗಳು ಬಿಡಿಸ್ಕೊಳ್ಳೋಣ. ಈ ಥರ. ನೋಡಿ, ಹಿಂಗೆ ಬಂದಿದೆ. ಇವಾಗ ಇದಕ್ಕೆ ಗರಿ ಹಿಂಗೆ ಬಿಡಿಸ್ಕೊಳ್ಳೋಣ. ಇವೆಲ್ಲ ಒಂದೇ ಶೇಪ್ ಬರಬೇಕು ಅಂದರೆ ಈ ಥರ ಪೇಪರ್ ಕಟ್ ಮಾಡಿಟ್ಕೊಂಡಿರೋಣ. ನೋಡಿ, ಈ ಥರ ಇಟ್ಕೊಂಡು ಈ ಥರ ಬಂತು. ಎಲ್ಲ ಅದಕ್ಕೂ ಹಿಂಗೆ ಇಟ್ಕೊಂಡು ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಹಿಂಗೆ ನೋಡಿ, ಈ ಥರ ಎಲ್ಲ ಶೇಪ್ ಕೊಟ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂದರೆ ಈ ಥರ ಮಾಡೋಣ. ಗರಿ ಬರೋ ಹಂಗೆ ಈ ಥರ ಎಲ್ಲದಕ್ಕೂ ಮಾಡ್ಕೊಳ್ಳೋಣ. ಈಗ ಬಂದಿದೆ. ಇವಾಗ ಇದಕ್ಕೆ ಒಂದು ಕೊಂಬೆ ಮಾಡೋಣ. ಕೊಂಬೆ ಮೇಲೆ ಕೂತಿರೋಂಗೆ, ನಿಂತಿರೋ ಹಂಗೆ, ಕೂತಿರೋಂಗೋ ಹೆಂಗೋ ಮಾಡ್ಕೋಬೋದು. ಇದಕ್ಕೆ ಒಂದು ಎಲೆ ಥರ ಡ್ರಾಯಿಂಗ್ ಮಾಡ್ಕೊಳ್ಳೋಣ ಎಲ್ಲ ಅದಕ್ಕೂ. ನೋಡಿ, ಈ ರೀತಿ ಬಂದಿದೆ. ಇವಾಗ ಇದಕ್ಕೆ ತಲೆ ಮೇಲೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆಲ್ಲ ಬಣ್ಣ ತುಂಬ್ಕೋಬೋದು. ಬೇಕಾದರೆ ನಮಗೇನು ತಲೆನಲ್ಲಿ ಓಡುತ್ತೋ ಆ ಥರ ಬಣ್ಣ ತುಂಬ್ಕೋಬೋದು. ರಂಗೋಲಿ ಕಾಂಪಿಟೇಷನೆಲ್ಲ ಇದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನನಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ದಯವಿಟ್ಟು.